ಇವತ್ತು ಸಾಕಷ್ಟು ಕಡೆ ಅನ್ಲಿಮಿಟೆಡ್ ಫುಡ್ ಅನ್ನು ಕೊಡ್ತಾರೆ. ನೀವು ನೋಡಿ, ಅನ್ಲಿಮಿಟೆಡ್ ಫುಡ್ ಕೊಡೋ ಕಡೆ ನೀವು ತುಂಬಾ ತಿನ್ನಕ್ಕೆ ಆಗಲ್ಲ. ಏಕೆಂದ್ರೆ ಹೆಚ್ಚಿನ ಅಜಿನೋಮೋಟೊ, ಸೋಡಾ ಹಾಕ್ಬಿಟ್ಟಿರ್ತಾರೆ. ಅನ್ಲಿಮಿಟೆಡ್ ಹೇಳ್ತಾರೆ, ಅನ್ಲಿಮಿಟೆಡ್ ಹೋದೆ ಕಣಮ್ಮ, ಸ್ವಲ್ಪನೇ ತಿನ್ನಕ್ಕೆ ಆಗ್ಲಿಲ್ಲ. ನಿಮಗ್ ಗೊತ್ತಿಲ್ಲ ಏನಿ ತಿನ್ನಕ್ ಆಗಿಲ್ಲ ಅಂತ, ಬಿಕಾಸ್ ಅಲ್ಲಿ ಸೋಡಾ ಮತ್ತೆ ಈ ಅಜಿನೋಮೋಟೊ ಜಾಸ್ತಿ ಹಾಕಿರೋದನ್ನ ಸ್ವಲ್ಪ ತಿಂದಿದ ತಕ್ಷಣ ನಿಮ್ಗೆ ಫುಲ್ ಅನ್ಸೋ ತರ ಫೀಲ್ ಬಂದ್ಬಿಡುತ್ತೆ. ಫುಲ್ ಆಗಿದೆ ಅಂತ ಬರ್ತೀರಾ. ನೀವು ಸಾಯಂಕಾಲವರೆಗೂ ಹೊಟ್ಟೆ ಉಬ್ರ, ತೇಗು, ಹುಳಿ ತೇಗು, ಈ ತರ ನಿಮಗೆ ಒಂದು ಹೆಲ್ತ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಅಂತವ್ರು ಕೂಡ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಅಂತವ್ರಿಗೆ ಬಿಸ್ನೆಸ್ ಆಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಬಿಸ್ನೆಸ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಹೋದ್ರೆ ಹೊಟ್ಟೆ ನೋವಾಗತ್ತೆ, ಅಲ್ಲಿ ಹೋದ್ರೆ ನನ್ ಹೊಟ್ಟೆ ಉಬ್ರ ಆಗತ್ತೆ, ಒಂದಲ್ಲ ಎರಡಲ್ಲ. ಸರಿ, ಅವರು ನೋಡಿದಾಗ ಇನ್ನೊಂದ್ಸರಿ ಅವ್ರ ರೆಸ್ಟೋರೆಂಟ್ಗೆ ಜನ ಹೋಗಲ್ಲ. ಫುಡ್ ಇಂಡಸ್ಟ್ರಿಯಲ್ಲಿ ಇರೋಷ್ಟು ಪ್ರಾಫಿಟ್ ಇನ್ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಇಲ್ಲ. ಅಷ್ಟು ಹೆವಿ ಪ್ರಾಫಿಟ್ಸ್ ಇರೋದು ಒಂದೇ ಒಂದು ಇಂಡಸ್ಟ್ರಿ, ದಟ್ಸ್ ಅ ಫುಡ್ ಇಂಡಸ್ಟ್ರಿ. ಬಟ್ ಇದ್ರಲ್ಲಿ ಲಾಸ್ ಮಾಡ್ಕೊಳೋರು ಸಾಕಷ್ಟು ಜನ ಇದ್ದಾರೆ. ಯಾವ ಏರಿಯಾಲಿ ಇರ್ತಿದ್ದೀರಾ ಆ ಏರಿಯಾಲಿ ಬ್ರಾಹ್ಮಿನ್ಸ್ ಇದಾರಾ, ಲಿಂಗಾಯತ್ಸ್ ಇದಾರಾ, ವೈಶ್ಯಾಸ್ ಇದಾರಾ, ಓಕೆ, ಗೌಡಾಸು, ರೆಡ್ಡೀಸು, ನಾಯ್ಡೂಸ್ ಇದಾರಾ, ಅಥವಾ ಲೋ ಕ್ಯಾಟಗರಿ ಪೀಪಲ್ ಇದಾರಾ, ಮಿಡ್ಲ್ ಕ್ಲಾಸ್ ಇದಾರಾ, ಹೈ ಎಂಡ್ ಇದಾರಾ, ಜಾಬ್ ಅವ್ರು ಜಾಸ್ತಿ ಇದಾರಾ, ಬಿಸ್ನೆಸ್ ಅವ್ರು ಜಾಸ್ತಿ ಇದಾರಾ, ಅದನ್ನ ರಿಸರ್ಚ್ ಮಾಡ್ಬೇಕು. ಸೊ ಆವಾಗ ಅವ್ರಿಗೆ ಏನ್ ಸೂಟ್ ಆಗುತ್ತೆ. ಇವಾಗ ಕಾಲೇಜ್ ಮಕ್ಕಳು ಆ ಏರಿಯಲ್ಲಿ ಜಾಸ್ತಿ ಇದ್ದಾರೆ. ಸೊ ಆವಾಗ ಮೀಡಿಯಂ ಪ್ರೈಸ್ ಅಲ್ಲಿ, ಮೀಡಿಯಂ ಟೇಸ್ಟ್ ಅಲ್ಲಿ ಇಟ್ರೆ ಕಾಲೇಜ್ ಮಕ್ಕಳು ನಿಂಗ ಅಂತ ತಿಂತಾರೆ. ಜಾಬ್ ಕ್ಲಾಸ್ ಅಲ್ಲಿ ಹೈ ಎಂಡ್ ರೆಸ್ಟೋರೆಂಟ್ ಇದ್ರೆ ಜಾಬ್ ಅವ್ರು ಜಾಸ್ತಿ ಖರ್ಚು ಮಾಡಲ್ಲ, ಅವ್ರಿಗೆ ಲಿಮಿಟೆಡ್ ಇರತ್ತೆ. ಓಕೆ, ಬಿಸ್ನೆಸ್ ಕ್ಲಾಸ್ ಅಲ್ಲಿ ನೀವು ಲೋ ಕ್ಯಾಟಗರಿ ಅಥವಾ ಲೋ ಒಂದು ಏನೋ ಒಂದು ನಾರ್ಮಲ್ ಹೋಟೆಲ್ ಬಂದ್ರೆ ಯಾರು ವಾಸನೆ ನೋಡಲ್ಲ. ಅವರೆಲ್ಲ ಹೈ ಎಂಡ್, ಒಳ್ಳೆ ಸ್ಟ್ಯಾಂಡರ್ಡ್ಸ್. ಮೀಟಿಂಗ್ಗೆ ಹೋಗುವಾಗ ದೊಡ್ಡ ಕಾರಲ್ಲಿ ಬರ್ತಾರೆ, ಸ್ಟ್ಯಾಂಡರ್ಡ್ ಆಗಿ ಇಳಿಬೇಕು ಅಂತ ಕಡೆ ಕುತ್ಕೊಂಡು ಮಾತಾಡ್ಕೊಂಡು AC ಅಲ್ಲಿ ತಿನ್ಬೇಕು ಅನ್ಕೊಂತಾರೆ. ಅವ್ರು ಎಷ್ಟು ದುಡ್ಡು ಕೊಡಕ್ಕೂ ರೆಡಿ ಇರ್ತಾರೆ. ನೀನ್ ಆ ಪ್ಲೇಸ್ ಅಲ್ಲಿ ಆ ಸ್ಟ್ಯಾಂಡರ್ಡ್ ಇಟ್ಟರೆ ನೀನು ಬಿಸ್ನೆಸ್ ಆಗತ್ತೆ. ಸೊ ನೀವು ನಮ್ಮ ಹತ್ರ ಬಂದು ಕೋರ್ಸ್ ಅನ್ನ ಮಾಡಿದ್ರೆ ನಾವು ಇನ್ನ ನಿಮಗೆ ಸಾಕಷ್ಟು ಮತ್ತಷ್ಟು ಮಾಹಿತಿ ಕೊಡ್ತೀವಿ, ನಿಮಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀವಿ, ಹೇಳ್ಕೊಡ್ತೀವಿ. ಎಲ್ಲಾ ತರದ ಅಡಿಗೆ ಕೋರ್ಸಸ್ ಇದೆ. ನೀವು ಹಾಬಿ ಕೋರ್ಸಸ್ ನೋಡ್ತಿದ್ದೀರಾ, ಅದಕ್ಕೂ ಇದೆ, ಬಿಸ್ನೆಸ್ಗೂ ಇದೆ, ಜಾಬು ಇದೆ, ಔಟ್ ಆಫ್ ಕಂಟ್ರಿ ಪ್ಲೇಸ್ಮೆಂಟ್ಸು ಕೊಡಿಸ್ತೀವಿ, ಇನ್ಸೈಡ್ ಕಂಟ್ರಿನೂ ಕೊಡಿಸ್ತೀವಿ, ನಿಮ್ಮ ಒಂದು ಸ್ಟೇಟ್ ಅಲ್ಲಿ ಬೇಕಾ ಅದಕ್ಕೂ ಕೊಡಿಸ್ತೀವಿ. ಎಲ್ಲಾ ರೀತಿಯ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆ. ಇಲ್ಲ ಮೇಡಮ್, ನಮ್ಗೆ ಆಲ್ರೆಡಿ ಹೋಟ್ಲ್ ಇದೆ, ನಮ್ಗೆ ಮ್ಯಾನ್ ಪವರ್ ಬೇಕು, ಬಟರ್ ಸಿಗ್ತಿಲ್ಲ, ಶಫ್ಗಳು ಸಿಗ್ತಿಲ್ಲ, ಹೆಲ್ಪರು, ಕ್ಲೀನರು, ಕೌಂಟರ್ ಬಾಯ್ಸು, ಈ ತರ ಬೇಕಾ, ಅದಕ್ಕೂ ಇದೆ. ಮೇಡಮ್ ಇಲ್ಲ, ನಾವು ರೆಸ್ಟೋರೆಂಟ್ ಇಡ್ಬೇಕು ಅಂತಿದೀವಿ, ನಮ್ಗೆ ಏನೂ ಗೊತ್ತಿಲ್ಲ, ಬಿಸ್ನೆಸ್ ಕೋರ್ಸ್ ಅಂತ ಬರುತ್ತೆ, ರೆಸ್ಟೋರೆಂಟ್ ಬಿಸ್ನೆಸ್ ಕೋರ್ಸ್ ಹೇಳ್ಕೊಟ್ಟು ಗೈಡ್ ಮಾಡ್ತೀವಿ. ಇಲ್ಲ ಮೇಡಮ್, ನೀವೇ ಸೆಟಪ್ ಮಾಡ್ಕೊಟ್ಬಿಡಿ, ನಮ್ಗೆ ತಲೆನೋವೇ ಬೇಡ. ಕಂಪ್ಲೀಟ್ ಆಗಿ ನಿಮ್ಮ ರೆಸ್ಟೋರೆಂಟ್ ನಾವು ಸೆಟಪ್ ಮಾಡಿ ಕೀ ಕೊಡ್ತೀವಿ. ಬಿಸ್ನೆಸ್ ಮಾಡೋಕೆ ನಮ್ಗೆ ಐಡಿಯಾನೇ ಬರ್ತಿಲ್ಲ, ಲಾಸ್ ಅಲ್ಲಿ ನಡೀತಿದೆ. ನಿಮ್ಮ ಒಂದು ಹೋಟೆಲ್ ಇಂಡಸ್ಟ್ರಿ ಅಥವಾ ಫುಡ್ ಇಂಡಸ್ಟ್ರಿಯಲ್ಲಿ ಲಾಸ್ ಅಲ್ಲಿ ನಡೀತಿರೋ ಬಿಸ್ನೆಸ್ ನ ಪ್ರಾಫಿಟ್ ಅಲ್ಲಿ ಮಾಡ್ಕೊಡೋ ತರ ನಿಮ್ಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡಿ ದಾರಿಗೆ ತೋರಿಸಿ ಪ್ರಾಫಿಟ್ ಅಲ್ಲಿ ಬರೋ ತರ ಮಾಡ್ಕೊಡ್ತೀವಿ.